ಈ ಮಾತುಗಳನ್ನು ಕೇಳಿದೊಡನೆಯೇ ವೃದ್ಧರಾಜನಿಗೆ ಸರ್ವಾಂಗವೂ ಕಂಪಿಸತೊಡಗಿತು. ಮುಖವು ನಿಸ್ತೇಜವಾಯಿತು. ಚಿಕ್ಕವನಾದ ಶ್ರೀರಾಮನನ್ನು ಹೇಗೆ ಕಳುಹಿಸಲಿ ಎಂದು ವ್ಯಾಮೋಹದಿಂದ ಸಂಕಟವೇ ಆಯಿತು. ಕ್ಷಣಕಾಲ ಸ್ತಬ್ಧನಾಗಿ ಹೋದ ದಶರಥನು ಪೂಜ್ಯರಾದ ವಸಿಷ್ಠರ ಮುಖವನ್ನೊಮ್ಮೆ ನೋಡಿಕೊಂಡು ಸ್ವಲ್ಪ ಸಾವರಿಸಿಕೊಂಡನು. ಹಾಗೆಯೇ ದೈನ್ಯದಿಂದ, ಪೂಜ್ಯರೇ, ಇನ್ನು ಬಾಲ್ಯದಲ್ಲೇ ಇರುವ ನಮ್ಮ ರಾಮನಿಂದ ಈಗ ಏನು ತಾನೇ ಸಾಧ್ಯವಾದೀತು? ಅಪ್ಪಣೆಯಾದರೆ ನಾನೇ ಎಂದು ನಿವೇದಿಸಿಕೊಂಡು, ಆ ಮಾತು ಪೂರ್ಣಗೊಳ್ಳುವ ಮೊದಲೇ ವಿಶ್ವಾಮಿತ್ರರು, ಮಗನ ಮೇಲಿನ ಅತಿವಾತ್ಸಲ್ಯದಿಂದ ಕ್ಷತ್ರಿಯನಾದ ನೀನು ಈ ರೀತಿ ನುಡಿಯುತ್ತಿರುವುದರೆಂದರೆ ನಮ್ಮನ್ನು ಅಪಚಾರ ಮಾಡಿದಂತೆಯೇ ಸರಿ. ಪುತ್ರಕಾಮಿಷ್ಟಿಯಲ್ಲಿ ನಿನ್ನ ಪುತ್ರಕಾಮವನ್ನೇ ಹೋಮಿಸಿ ತ್ಯಾಗ ಮಾಡಿದ ಮೇಲೆ ಹುಟ್ಟಿರುವ ಈ ಮಕ್ಕಳ ಮೇಲೆ ನಿನಗೆ ಪೂರ್ಣಾಧಿಕಾರವಿದೆಯೇ? ನಾವು ನಮ್ಮ ಪ್ರಬಲವಾದ ಶಿಷ್ಯೇಚ್ಛೆಯನ್ನು ಚೈತನ್ಯಾಗ್ನಿಯಲ್ಲಿ ಹೋಮಿಸಿದ ಬಳಿಕವೇ ಶ್ರೀರಾಮನ ಜನನವಾಗಿದೆ. ವಂಶದ ಬೆಳವಣಿಗೆಗಾಗಿ ಇಲ್ಲವೇ ರಾಜ್ಯದ ಪಟ್ಟಕ್ಕಾಗಿ ಮಾತ್ರ ನೀನು ಮಕ್ಕಳನ್ನು ಪಡೆದುದೆಂದು ಭಾವಿಸಿರುವೆ. ನಾವು ಹಾಗಲ್ಲ. ಲೋಕಕ್ಷೇಮದ ಭದ್ರತೆಗಾಗಿಯೇ ಶ್ರೀರಾಮನನ್ನು ಬಯಸಿದುದಾಗಿದೆ. ಶ್ರೀರಾಮನ ಗುಣಮಹಿಮೆಗಳನ್ನು ನೀನೇನು ಬಲ್ಲೆ? ಅವನು ನಿನಗಾಗಲಿ ನಮಗಾಗಲಿ ಮಾತ್ರ ಬೇಕಾಗಿ ಜನ್ಮಿಸಿದವನಲ್ಲ. ಈ ಪೂಜ್ಯರಾದ ವಸಿಷ್ಠರಲ್ಲಿ ಕೇಳು. ತಪೋಗಮ್ಯವಾದ ಕಾಲಗರ್ಭದಲ್ಲಿ ಶ್ರೀರಾಮನ ದಿವ್ಯ ತೇಜಸ್ಸನ್ನು ಅಂದೇ ಕಂಡವರು ನಾವು. ನಿನಗೆ ಮಗನೂ ನಮಗೆ ಶಿಷ್ಯನೂ ಮಾತ್ರ ಆಗುವಲ್ಲಿ ಅವನ ಕಾರ್ಯಪರಿಮಿತಿಯು ಎಂದಿಗೂ ಮುಗಿಯಲಾರದು. ಅವನು ಬಹುಜನರ ಬಯಕೆಯ ಫಲ, ಬಹುಕಾರ್ಯಗಳ ಕರ್ತೃ ಮಾತ್ರವಲ್ಲ, ಬಹುಶಕ್ತಿಗಳ ಜೀವಸ್ವರೂಪವೇ ಆಗಿರುವನು ಎಂದು ಗಂಭೀರವಾಗಿ ಗುಡುಗಿದರು. ದಶರಥನಿಗೆ ಏನೇನೋ ಆಗತೊಡಗಿತು. ಆದರೆ ಅಷ್ಟರಲ್ಲಿ ಅದರ ಸೂಕ್ಷ್ಮವನ್ನರಿತ ವಸಿಷ್ಠರು, ರಾಜೇಂದ್ರ, ವಿಶ್ವಾಮಿತ್ರರ ಮಾತು ಸರ್ವತಾ ಅಲ್ಲಗಳೆಯತಕ್ಕದ್ದಲ್ಲ. ಅಗ್ನಿಯು ಸಣ್ಣ ರೂಪದಲ್ಲಿರುವಾಗ ನಾವು ಅದರ ಪ್ರಭಾವವನ್ನು ಅಷ್ಟಾಗಿ ಕಾಣಲಾರೆವು. ಇಂಧನವನ್ನು ಒಟ್ಟಿದಂತಲ್ಲ, ಅದು ಪ್ರಜ್ವಲಿಸುತ್ತಲೇ ಇರುತ್ತದೆ. ಬೆಟ್ಟದ ಬುಡದಲ್ಲಿಯೇ ಹುಟ್ಟಿದ್ದರೂ ನದಿಯು ಅಲ್ಲೇ ನೆಲೆಯಾಗಿ ನಿಲ್ಲುವುದಿಲ್ಲ. ಬಯಲಲ್ಲಿ ಹರಿಹರಿದು ಸಾಗರವನ್ನು ಸೇರುವುದೇ ಅದರ ಗುರಿಯು. ಮಗನನ್ನು ಕೆಲವು ಕಾಲ ಅಗಲಿರಬೇಕಲ್ಲ ಎಂದು ತಂದೆಯಾದ ನಿನಗೆ ದುಃಖವಾಗುವುದು ಸಹಜವು. ಆದರೆ ಕ್ಷತ್ರಿಯೋತ್ತಮನಾದ ನೀನು ನಿನ್ನ ಮಕ್ಕಳ ಅಭ್ಯುದಯವನ್ನು ಹಾರೈಸುವುದರೊಂದಿಗೆ ಧರ್ಮ ಸಂರಕ್ಷಣೆಯ ಹೊಣೆಯನ್ನು ಅರಿತಿರಬೇಕಾದುದು ಮುಖ್ಯವು. ಹಿಂದೆ ತಾರಕನೆಂಬ ದೈತ್ಯನು ಲೋಕಕಂಟಕನಾಗಿ ಮೆರೆಯುತ್ತಿದ್ದನು. ಶಿವಕುಮಾರನಿಂದಲ್ಲದೆ ತನಗೆ ಮರಣ ಉಂಟಾಗಬಾರದೆಂಬ ವರವನ್ನು ಅವನು ಪಡೆದಿದ್ದನು. ಗೌರೀದೇವಿಯು ದಕ್ಷಯಜ್ಞದಲ್ಲಿ ಸಂತಾಪದಿಂದ ದೇಹತ್ಯಾಗವನ್ನು ಮಾಡಿದ್ದಳು. ಅಂತೆಯೇ ಪರಮೇಶ್ವರನು ಪತ್ನಿವಿರಹಿತನಾಗಿ ನಿಷ್ಕ್ರಿಯನಾಗಿ ತಪೋನಿರತನಾಗಿದ್ದನು. ಇದೆಲ್ಲವನ್ನು ಅರಿತ ತಾರಕಾಸುರನು ಬಲಗರ್ವಿತನಾಗಿ ದೇವತೆಗಳಿಗೆ ಅತಿಯಾದ ಬಾಧೆಯನ್ನು ಕೊಡಹತ್ತಿದನು. ಕಂಗೆಟ್ಟ ಸುರರು ಮನ್ಮಥನ ದೇಹವನ್ನು ಹರಣ ಕ್ರೋಧಾಗ್ನಿಗೆ ಆಹುತಿಯನ್ನಿತ್ತು. ಪರ್ವತರಾಜ ನಂದಿನಿಯನ್ನು ಶಿವನು ಕೈಹಿಡುವಂತೆ ಪ್ರಯತ್ನಿಸಿದರು. ಹಾಗೆಯೇ ತಮ್ಮ ಪರಿಭವವನ್ನು ಮಹೇಶ್ವರನ ಸನ್ನಿಧಿಯಲ್ಲಿ ಭಿನ್ನಯಿಸಿಕೊಂಡರು. ಸುಪ್ರೀತನಾದ ಶಿವನು ದೇವತೆಗಳಿಗೆ ಅಭಯವನ್ನಿತ್ತು ಕಾಲಕ್ರಮದಲ್ಲಿ ಸಂತಾನವನ್ನು ಪಡೆದನು. ಆ ಶಿವಕುಮಾರನಾದ ಷಣ್ಮುಖನು ತೀರಾ ಚಿಕ್ಕವನಿದ್ದಾಗಲೇ ದೇವಸೇನಾನಿಯಾಗಿ ತಾರಕಾದಿಗಳ ನಾಶವನ್ನು ಮಾಡಿ ದೇವತೆಗಳಿಗೆ ಕ್ಷೇಮವನ್ನುಂಟು ಮಾಡಿದನು. ಕತ್ತಲೆಯು ಎಷ್ಟೊಂದು ದಟ್ಟೈಸಿಕೊಂಡಿದ್ದರೂ ಬಾಲಸೂರ್ಯನ ಪ್ರದೆಯು ಬಿದ್ದಾಗ ಕರಗಿಯೇ ಹೋಗುತ್ತದೆ. ಯಾವ ಸಂದೇಹವನ್ನೂ ತಳೆಯಬೇಡ. ಶ್ರೀರಾಮನು ವಿಶ್ವಾಮಿತ್ರರ ಶಿಷ್ಯನಾಗಲಿ, ಸಂತೋಷದಿಂದ ಅವನನ್ನು ಅವರೊಂದಿಗೆ ಕಳುಹಿಸಿಕೊಡು ಎಂದು ಅಪ್ಪಣೆ ಮಾಡಿದರು. ನಿವೃತ್ತಿ ಇಲ್ಲದೆ ದಶರಥನು ಶ್ರೀರಾಮನನ್ನು ಕಳುಹಿಸಿಕೊಡಲು ಒಪ್ಪಲೇಬೇಕಾಯಿತು. ಅಂತೆಯೇ ಅಲ್ಲಿಗೆ ಶ್ರೀರಾಮನನ್ನು ಕರೆಸಿ ವಿಚಾರವನ್ನರುಹಿ ಪೂಜ್ಯರೊಂದಿಗೆ ಹೋಗಿ ಬಾ ಎಂದು ಅವನ ಮೈದಡುತ್ತಲೇ ನುಡಿದನು. ಅವನೊಂದಿಗೆ ಬಂದಿದ್ದ ಲಕ್ಷ್ಮಣನು ತನ್ನನ್ನು ಅಣ್ಣನ ಜೊತೆಯಲ್ಲಿ ಕಳುಹಿಸಿಕೊಡಬೇಕೆಂದು ಕೇಳಿಕೊಂಡನು. ಅದನ್ನು ವಸಿಷ್ಠರು ಅನುಮೋದಿಸಿದರು. ವಿಶ್ವಾಮಿತ್ರರು ಸಂತೋಷ ಎಂದರು. ದಶರಥನಿಗೂ ಹೋಗಲೇಬೇಕಾದರೆ ಇಬ್ಬರೂ ಹೋಗಿ ಬರುವುದೇ ಒಳ್ಳೆಯದೆಂದು ಕಂಡಿತು. ಅಂತೆಯೇ ಶ್ರೀರಾಮ ಲಕ್ಷ್ಮಣರನ್ನು ಪೂಜ್ಯ ವಿಶ್ವಾಮಿತ್ರರ ಜೊತೆಯಲ್ಲಿ ಹೋಗಿ ಬರುವಂತೆ ಅನುಜ್ಞೆ ಇತ್ತು ಹರಸಿದನು. ಶ್ರೀರಾಮ ಲಕ್ಷ್ಮಣರು ಗುರುಹಿಯರೆಲ್ಲರಿಗೂ ನಮಸ್ಕರಿಸಿ ಸಿದ್ಧರಾದರು. ಮಹಾರಾಜನು ತನ್ನ ಮಕ್ಕಳನ್ನು ಕೈಹಿಡಿದು ವಿಶ್ವಾಮಿತ್ರರಿಗೆ ಒಪ್ಪಿಸಿಕೊಟ್ಟನು. ಅಲ್ಲದೆ ಮಹರ್ಷಿಗಳ ಜತೆಯಲ್ಲಿ ಹೋಗುತ್ತಿರುವ ತನ್ನ ಮಕ್ಕಳನ್ನು ತುಸು ದೂರ ಕಳುಹಿಸಿಕೊಡುವುದಕ್ಕಾಗಿ ಪರಿವಾರ ಸಹಿತ ಸರಿಯೂ ನದಿಯ ತೀರದವರೆಗೂ ಕಾಲ್ನಡಿಗೆಯಿಂದಲೇ ಅವರನ್ನು ಹಿಂಬಾಲಿಸಿದನು. ಪೂಜ್ಯರಾದ ವಿಶ್ವಾಮಿತ್ರರು ಅರಸನ ಅಂತರಂಗವನ್ನು ಅರಿತುಕೊಂಡು ಅವನ ಸಮಾಧಾನಕ್ಕಾಗಿ 4 ಒಳ್ಳೆಯ ಮಾತುಗಳನ್ನಾಡಿದರು.
ಅವರ ಮಾತುಗಳನ್ನು ಕೇಳುತ್ತಿದ್ದಾಗ ದಶರಥನಿಗೆ ಸಮಾಧಾನವಾಗುತ್ತಿದ್ದರು. ಮಕ್ಕಳ ಕುರಿತಾದ ವ್ಯಾಮೋಹವು ಕಡಿಮೆಯಾಗುತ್ತಿರಲಿಲ್ಲ. ಮಹರ್ಷಿಗಳ ಹಾಗೂ ಕರ್ತವ್ಯ ಪಾಲನೆಯ ಭಯದಿಂದಲೇ ಅವನು ಅವರನ್ನು ಬೀಳ್ಕೊಡಲು ಬಂದಿದ್ದನು. ಹಾಗೆಯೇ ಪವಿತ್ರವಾದ ಸರಿಯೂ ತೀರದಲ್ಲಿ ದಶರಥ ರಾಜನು ತನ್ನ ಮುದ್ದು ಮಕ್ಕಳನ್ನು ಮತ್ತೊಮ್ಮೆ ಮುದ್ದಾಡಿ ತಲುಕಿಸಿ ಮಹರ್ಷಿಗಳನ್ನು ವಂದಿಸಿ ಹನಿ ತುಂಬಿದ ಕಣ್ಣುಗಳಿಂದಲೇ ಅವರನ್ನು ಬೀಳ್ಕೊಟ್ಟನು. ವಿಶ್ವಾಮಿತ್ರರು ಬಾಲಕರ ತಲೆಯ ನೇವರಿಸಿ ಬೆನ್ನು ಸವರಿ ಜತೆಯಲ್ಲಿಯೇ ಮೆಲ್ಲನೆ ನಡೆಯಿಸುತ್ತಾ ನದಿಯನ್ನು ಉತ್ತರಿಸಿ ಮುಂದೆ ನಡೆದರು. ಅರಸನು ಮಹರ್ಷಿಗಳೊಂದಿಗೆ ಹೋಗುತ್ತಿರುವ ತನ್ನ ಮಕ್ಕಳನ್ನು ನೋಡಿ ತುದಿಕಾಲ ಮೇಲೆಯೇ ನಿಂತು ನೋಡಿ ತನ್ನ ದೃಷ್ಟಿಗೆ ನಿಲುಕಿದಷ್ಟೂ ನೋಡುತ್ತಾ ಮತ್ತವರು ಕಾಣದಾಗಲೂ ಕಣ್ಣೊರೆಸಿಕೊಂಡು ನಿಟ್ಟುಸಿರಿನೊಂದಿಗೆ ಭಾರವಾದ ಹೃದಯದಿಂದ ಹಿಂತಿರುಗಿದರು. ವಿ ಎನ್ ಭಾಗವತ್ ಬರ್ಕೊಂಡು